ನಾನು ಲೈಫಲ್ಲಿ ಒಂದು 6 to 7 ಟೈಮ್ಸ್ ಡೆತ್ನ ಹತ್ರದಲ್ಲಿ ನೋಡಿದ್ದೀನಿ. ಒಂದ್ಸತಿ ಮುಳುಗ್ಬಿಟ್ಟಿದ್ದೆ ಎಲ್ಲಿ ಸರ್? ನೀರಲ್ಲಿ, ಅದೇ ಪಿಕ್ನಿಕ್ ಹೋದಾಗ. ಓಕೆ. ಆವಾಗ ಯಾವಾಗ ಹ್ಯಾಪಿ ಆದ್ನೋ ನಾನು ಆಚೆ ಬಂದೆ. ಅಂದರೆ ನೀರಲ್ಲಿ ಮುಳುಗ್ಬಿಟ್ಟಿದ್ದೆ. ಅದೇನಾಗಿತ್ತು ಅಂದರೆ ಕೇರಳದಲ್ಲಿ ನಮ್ಮ ಫ್ರೆಂಡ್ಸ್ ಜೊತೆ ಹೋಗಿದ್ದೆ. ಆವಾಗ ಅವರು ಕೇರಳ ಗೊತ್ತಲ್ಲ, ಗ್ರೀನ್ರಿ ಎಲ್ಲ ಕಡೆ ನೀರಲ್ವ. ಸೊ ಈ ಮನುಷ್ಯ ಇದ್ದ, ಆ ಮನುಷ್ಯನ ಬ್ಯಾಕ್ ಸೈಡಲ್ಲಿ ಅವ್ನ ಮನೆ ಇತ್ತು. ಅಲ್ಲೆಲ್ಲ ದೊಡ್ಡ ಮನೆ, ಫುಲ್ ತೋಟ ಇರುತ್ತೆ. ಇಲ್ಲಿನ ಥರ ಲೇಔಟ್ ಥರ ಅಲ್ಲ, ಎಲ್ಲ ದೂರ ಮನೆ. ಅವ್ರ ಮನೆ ಹಿಂದ್ಗಡೆ ಒಂದು ಅದಕ್ಕೇನಂತಾರೆ, ಅದು ನಾಟ್ ಎ ರಿವರ್, ಸ್ಮಾಲರ್ ಬ್ಯಾಕ್ ವಾಟರ್ ಅಲ್ಲ, ಸರ್ ಟ್ರಂಚ್ ಅಲ್ಲ, ನದಿನೇ, ಚಿಕ್ಕ ನದಿಗೆ ಏನಂತಾರೆ, ಇಲ್ಲ ನದಿ ಥರನೇ, ಸ್ಟ್ರೀಮ್ ಸ್ವಲ್ಪ ದೊಡ್ಡದಾಗಿತ್ತು. ಸೊ ಅಲ್ಲಿ ಅವರು ಅದೇನಾಯಿತು ಅಂದರೆ, ಅಲ್ಲಿ ಅವರು ಬೆಂಗಳೂರಲ್ಲಿದ್ದಾರೆ, ಅವರು ಫಾದರ್ ಅಲ್ಲಿದ್ದಾರೆ. ಸೊ ಅಲ್ಲಿ ಈ ಸ್ಯಾಂಡ್ ಮೈನಿಂಗ್ ಮಾಡಿಬಿಟ್ಟಿದ್ದಾರೆ, ತೆಗೆದು ಬಿಟ್ಟಿದ್ದಾರೆ ಕೆಳಗಡೆ. ಇವ್ರಿಗೆ ಗೊತ್ತಿಲ್ಲ, ನನಗೆ ಈಜು ಗೊತ್ತಿಲ್ಲ, ಸ್ವಿಮ್ಮಿಂಗು. ಸೊ ಇವರೊಂದು 6 ಜನರು ನಿಂತ್ಕೊಂಡು ಸುತ್ತು, ನೀವು ಸೆಂಟ್ರಲ್ಲಿ ಜಂಪ್ ಮಾಡಿ ನಾನು ವಿಡಿಯೋ ಮಾಡಿ, ನಾವು ಏನಾರ ನಾವು ಹಿಡ್ಕೊತೀವಿ ಅಂತ. ನಾನು ಏನು ಮಾಡ್ತೀನಿ, ನಾನು ಯಾವತ್ತೂ ಸ್ವಲ್ಪ ಕಾಮಿಡಿ ಮಾಡ್ತೀನಿ. ನನ್ನ ವೈಫಿಗೆ ಹೇಳ್ತಾ ಇದ್ದೀನಿ, ನಾನು ಇವ್ರಿಗೆಷ್ಟು ದುಡ್ಡು ಕೊಡಬೇಕು, ಅವ್ರಿಗೆಷ್ಟು ದುಡ್ಡು ಕೊಡಬೇಕು, ಇವ್ರಿಗೆಷ್ಟು ದುಡ್ಡು ಕೊಡಬೇಕು ಅಂತೆಲ್ಲ ನಾನು ಹೇಳ್ಬಿಟ್ಟಿದ್ದೀನಿ. ಹೋಗ್ತಾ ನಮ್ಮ ವೈಫ್ ಸುಮ್ಮನೆ ಹೋಗಿ ಅಂತಿದ್ದಾರೆ. ನೋಡಿದ್ರೆ ನಾನು ಅದು ಆ ಸುಳಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಅದೇನಾಯ್ತು ಅಂದರೆ, ಇದು ಟ್ರಂಚ್ ತೆಗ್ದಿದ್ದಾರಲ್ಲ, ಸುಳಿ ಬಂದ್ಬಿಟ್ಟಿದೆ ಕೆಳಗಡೆ. ನಾನು ಫಸ್ಟ್ ಟೈಮ್ ಹೋದ್ನಾ, ಫಸ್ಟ್ ಟೈಮ್ ಹೋಗಿದ ತಕ್ಷಣ ಆ ಮನೆ ಓನರ್ ಇದ್ದ ನನ್ನ ಫ್ರೆಂಡು, ಅವನು ದುಮುಗ್ದ ಒಳಗಡೆ ನನ್ನ ಸೇವ್ ಮಾಡೋಕ್ಕೆ. ದೆನ್ ದೆರ್ ಈಸ್ ಸಮಥಿಂಗ್ ಕಾಲ್ಡ್ ಅಸ್ ದಟ್ ವೆನ್ ಎ ಡೈಯಿಂಗ್ ಮ್ಯಾನ್ ಹಿ ವಿಲ್ ಆಲ್ಸೋ ಟೇಕ್ ಎ ಗುಡ್ ಸ್ವಿಮ್ಮರ್ ಬಿಕಾಸ್ ಹಿ ವಿಲ್ ಹೋಲ್ಡ್. ಇದೊಂದು ಆರ್ಟಿಕಲ್ ಟೈಮ್ಸ್ ಆಫ್ ಇಂಡಿಯಾನಲ್ಲಿ ಓದಿದ್ದೆ. ಅದೆಲ್ಲ ಇಟ್ಸ್ ಕೋಇನ್ಸಿಡೆನ್ಸ್ ನೋಡಿ. ಟೈಮ್ಸ್ ಆಫ್ ಇಂಡಿಯಾನಲ್ಲಿ ಓದಿದ್ದೆ 1 ತಿಂಗಳು 2 ತಿಂಗಳು ಮುಂಚೆ ಒಂದು ಆರ್ಟಿಕಲ್ ಬಂದಿತ್ತು ಈ ಥರ, ದ ಡೈಯಿಂಗ್ ಮ್ಯಾನ್, ಎ ಗುಡ್ ಸ್ವಿಮ್ಮರ್ ಡೈಸ್ ಬಿಕಾಸ್ ದ ಡೈಯಿಂಗ್ ಮ್ಯಾನ್ ಇಸ್. ಇವನ್ ಆ ಥರ ಗ್ರ್ಯಾಬ್ ಮಾಡಿದ್ದೀನಿ. ಸೆಕೆಂಡ್ ಟೈಮ್ ಹೋಗಿದ್ದೀನಿ ಕೆಳಗಡೆ, ನೀರೆಲ್ಲ ಕುಡಿತಾ ಇದ್ದೀನಿ. ಆ ಮೂಮೆಂಟಲ್ಲಿ ನಾನು ಅಂದ್ಕೊಂಡೆ, ಹೆಂಗಿದ್ರು ನನ್ನ ವೈಫ್ ಸೇಫ್ ಆಗಿದ್ದಾರೆ, ಮಕ್ಳಿಗೆ ಆಸ್ತಿ ಮಾಡಿದ್ದೀನಿ ನಾನೇ, ಅವ್ರು ಹೆಂಗೋ ಬದುಕೊಂತಾರೆ ಬಿಡು. ಈ ಮನುಷ್ಯ ನೋಡಿದ್ರೆ ಏನೂ ಆಸ್ತಿ ಮಾಡಿಲ್ಲ. ಆ ಕೇರಳದಲ್ಲಿ ಯಾವುದೋ ಒಂದು ವಿಲೇಜಲ್ಲೇ ಅವನಿಗೆ 2 ಮಕ್ಕಳು, ಅವ್ರೇನು ಮಾಡ್ಕೊಂಡಿಲ್ಲ, ಅವ್ನು ಹೋಗಲಿ ಅಂತ ಬಿಟ್ಟೆ. ಅಂದರೆ ಈ ಫ್ರ್ಯಾಕ್ಷನ್ ಸೆಕೆಂಡಲ್ಲೇ. 3ನೇ ಸತಿ ಬರ್ತೇನೆ, ಇವ್ನು ಬಿಟ್ಟಿದ್ದಕ್ಕೇನಾಯಿತು, ಒಬ್ಬ ಅದೇ ಗ್ರೂಪಲ್ಲಿ ಇದು ಟವಲ್ ಹಾಕ್ಕೊಂಡಿದ್ದ, ಅವ್ನು ಟವಲ್ ಬಿಚ್ಬಿಟ್ಟು ಹಾಕ್ತಾ. ಸೊ ಐ ಕಾಟ್ ಇಟ್. ಹಂಗೆ ಹೇಳ್ಕೊಂಡು ಮೇಲೆ ತಂದರು. ಓಕೆ, ಸೊ ಆ ಮೂಮೆಂಟ್ ಇದೆಯಲ್ಲ, ಅವನ ಬಿಟ್ಟು ಅವ್ನು ಹೋಗ್ಲಿ ಅಂತ ನಾನು ಬಿಟ್ಟನಲ್ಲ, ಆಯ್ತು ಬಿಡು, ಅವ್ನು ಹೋಗಲಿ, ಹೆಂಗಾರು ಬದುಕೊಂಡ್ಲಿ. ಆ ಮೂಮೆಂಟಲ್ಲಿ ನಾನು ಸೇವ್ ಆಗಿದ್ದು. ಇಲ್ದಿರ ನಾನು ಅವನನ್ನು ಹಿಡ್ಕೊಂಡಿದ್ರೆ ಅವನು ನಾನು ಸೇರ್ಕೊಂಡು ಹೊರಟೋಗ್ತಾ ಇದ್ವಿ. ಸೊ ಆಲ್ವೇಸ್ ವೆನ್ ದೇರ್ಸ್ ಎ ನೆಗೆಟಿವ್ ಥಿಂಕ್ ಪಾಸಿಟಿವ್ಲಿ ಅಂತೀನಿ ನಾನು. ಇಫ್ ದಟ್ ಮೂಮೆಂಟ್ ಹ್ಯಾಡ್ ನಾಟ್ ಹ್ಯಾಪನ್ಡ್, ಆ್ಯಂಡ್ ವಾಟ್ ಹ್ಯಾಡ್ ಹ್ಯಾಪನ್ಡ್ ಇಸ್ ದಟ್ ಐ ಹ್ಯಾಡ್ ಆಲ್ರೆಡಿ ಗಾನ್. ನಾನು ಆಚೆ ಬಂದ ಮೇಲೆ ಐ ಟೋಲ್ಡ್ ಮೈ ವೈಫ್ ವಾಟ್ ಈಚ್ ಒನ್ ವಾಸ್ ಡೂಯಿಂಗ್. ಐ ಕುಡ್ ಸಿ ಮೈ ಸೋಲ್ ಗೋಯಿಂಗ್ ಅಪ್ like this, and I've explained everybody what each one was doing, but I was inside the water. ಎಷ್ಟು ಟೈಮ್ ಇದ್ರಿ ಸರ್ ಒಳಗಡೆ? ಇನ್ ದಟ್ ಒಂದು 3 to 4 minutes ಇದ್ದಿರಬೇಕು. ಓ ಮೈ ಗಾಡ್. ಅವಾಗ ಐ ಕುಡ್ ಸಿ ದಟ್ ಪಾಸಿಬ್ಲಿ ಇಟ್ಸ್ ದ ಸೋಲ್, ಬಿಕಾಸ್ ಪೀಪಲ್ ನಾಟ್ ಬಿಲೀವ್, ಬಿಕಾಸ್ ಇಟ್ ಕ್ಯಾನಾಟ್ ಬಿ ಎಕ್ಸ್ಪ್ಲೇನ್ಡ್. ಬಟ್ ವೆನ್ ಐ ಕೇಮ್, ಐ ಟೋಲ್ಡ್ ವಾಟ್ ಮೈ ವೈಫ್ ವಾಸ್ ಡೂಯಿಂಗ್, ವಾಟ್ ಹಿಸ್ ವೈಫ್ ವಾಸ್ ಡೂಯಿಂಗ್, ವಾಟ್ ಸಂಬಡೀಸ್ ಫ್ರೆಂಡ್ ವಾಸ್ ಡೂಯಿಂಗ್, ಎಲ್ಲ ನನಗೆ ಐ ಕುಡ್ ಸಿ that going moment. So always what happens is that whenever you get happy, when that is like this, many things have happened. When you get happy, you will somehow come out of it. So do you believe in God? ಇದೆಲ್ಲ ನೋಡ್ತಾ ಇದ್ರೆ ಲೈಫಲ್ಲಿ ಫ್ರಮ್ ವೇರ್ ಯು ಹ್ಯಾವ್ ಕಮ್ 94 to 2025. Okay. ದೇವ್ರು ನಂಬ್ತೀರಾ? I'll say that there is a superpower. It can be called as a God. Okay. But how does he look? How does he feel? I don't know. Okay. But I definitely feel that, see, just look at it. ಇವಾಗ ನಿಮಗೀಗ ಮೊಬೈಲ್ ಬಂದಿದೆ. ಓಕೆ, ನೀವೊಂದು ಫೋಟೋ ತೊಗೊಳ್ಳಿ, ನಿಮ್ಮ ಕಣ್ಣಲ್ಲಿ ನೋಡಿ. ಆ ಕಣ್ಣಲ್ಲಿ ನೋಡೋದು ನಿಮ್ಮ ಫೋಟೋಲ್ಲಿ ಬರುತ್ತಾ? ಬರಲ್ಲ. ಐಫೋನ್ ತೊಗೊಳ್ಳಿ, ಎಂಥದ್ದಾದರೂ ಕ್ಯಾಮ್ರಾ ತೊಗೊಳ್ಳಿ, ನಿಮಗೆ ಆ ಕಣ್ಣಲ್ಲಿ ಕಾಣಿಸೋದು ಆ ಒಂದು ಐಟಮ್ ಇದೆಯಲ್ಲ. ಇವಾಗ ಎಷ್ಟೋ ಸತಿ ನಾನು ನೋಡಿದಾಗ ಇದು ಕ್ಯಾಪ್ಚರ್ ಮಾಡಿ ತೊಗೊತೀವಿ, ಅಲ್ಲಿ ನೋಡಿದ್ರೆ ಕಪ್ಪಿಗೆ ಏನೋ ಬಂದಿರುತ್ತೆ. ಸೊ ಇಫ್ ದೇರ್ ಇಸ್ ನೋ ಗಾಡ್, ಹೂ ಕ್ರಿಯೇಟೆಡ್ ದಿಸ್ ಐಸ್, ಹೂ ಕ್ರಿಯೇಟೆಡ್ ಈಚ್ ಆಫ್ ಯುವರ್ ಆರ್ಗನ್ ಅಲ್ವಾ? ಈಗಲೂ ಸಹ ನಿಮ್ಮ ಟೆಕ್ನಾಲಜಿನಲ್ಲಿ ಕ್ಯಾನ್ ಯು ಕ್ಯಾಪ್ಚರ್ ಎ ಫೋಟೋಗ್ರಾಫ್ ವಾಟ್ ಯು ಸಿ ಇನ್ ದ ಐಸ್? ನೀವು ಒಂದು ಸತಿ ನೋಡಿ, ಆ ಸಣ್ಣನ ಒಂದು ಸತಿ ಕ್ಯಾಪ್ಚರ್ ಮಾಡಿ, ಮೂರೊಂದು ಸತಿ ಕ್ಯಾಪ್ಚರ್ ಮಾಡಿ, ಏನಾದ್ರು ಬರುತ್ತಾ? ಸೊ ದೇರ್ ಈಸ್ ಸಮ್ ಸೂಪರ್ ಪವರ್, ವಿ ಕಾಲ್ ಇಟ್ ಆಸ್ ಗಾಡ್.
How does he look? Does he look like Jesus, or does he look like Rama? Does he look like Allah? I don't know. But there is somebody. ರೈಟ್ ಸರ್. ಮತ್ತೆ ತುಂಬ ಜನ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಇದ್ದವರು ಸೂಪರ್ಸ್ಟಿಷಿಯಸ್ ಆಗಿರ್ತಾರೆ. ಐ ಹ್ಯಾವ್ ಸೀನ್ ಅವ್ರು ಪ್ರೇಯರ್ಸ್ಗಳು ಜಾಸ್ತಿ ಮಾಡ್ತಾ ಇರೋದು, ಇದನ್ನು ಮಾಡ್ತಾ ಇರೋದು, ಎಸ್ಪೆಷಲಿ ಇನ್ ದಿಸ್ ಫೀಲ್ಡ್. ಸೊ ನಿಮಗೆ ಈ ಥರ ಏನಾದರೂ ಸೂಪರ್ಸ್ಟಿಷಿಯಸ್ ಬಿಲೀಫ್ಸ್ ಏನಿಲ್ಲ? ಏನಿಲ್ಲ, ಚಾನ್ಸೇ ಇಲ್ಲ. ರೈಟ್. ನನಗೆ ಆ ಥರ ಬಿಲೀಫೇ ಇಲ್ಲ. ಓಕೆ. ಸೊ ದಟ್ ಐ ಟ್ರೈ ಟು ಡೂ, ಇದು ನನ್ನ ಸ್ವಂತ ವಾಸ್ತು ಮಾಡ್ಕೊಂಡಿದ್ದೀನಿ. 3ಗೆ ಬರ್ಬೇಕು, ನನ್ನ ಕಾರ್ ನಂಬರ್ಸ್ ಎಲ್ಲ 3 ಇರುತ್ತೆ, ಅದು ನಾನೇ ಮಾಡ್ಕೊಂಡಿರೋದು. ಓಕೆ. ಅಂದರೆ ಅದಕ್ಕೆ ಎಕ್ಸ್ಟ್ರಾ ಪ್ರೇಯರ್ಸ್ ಮಾಡೋದು ಇಲ್ಲ, ಈ ದೇವಸ್ಥಾನಕ್ಕೆ ಅಷ್ಟು ಕೊಡ್ತೀನಿ, ಆ ದೇವಸ್ಥಾನಕ್ಕೆ ಅಷ್ಟು ಪರ್ಸೆಂಟೇಜ್ ಕೊಡ್ತೀನಿ, ಯಾವತ್ತೂ ಮಾಡಿಲ್ಲ. ಬಟ್ ಐ ಹೆಲ್ಪ್ ದ ಪುವರ್, ಐ ಡೂ ಥಿಂಗ್ಸ್ ವಿಚ್ ಐ ಫೀಲ್ ಗುಡ್ ಅಬೌಟ್ ಇಟ್, ನಾಟ್ ಫಾರ್ ಮಾಡಬೇಕು, ನಾಟ್ ಟು ಬ್ರೈಬ್ ದ ಗಾಡ್. ಒಂದು ನಾನು ಕೇಳ್ದೆ, ಇವಾಗ ನಾನು ನೀವಿದ್ದೀವಿ, ಆ ದೇವರಿಗೆ ಏನು ಬೇಕಾದ್ರೂ ಸಾಧಿಸ್ಬೋದು, ಏನು ಬೇಕಾದ್ರೂ ಅವ್ರಿಗೆ ಸಿಗುತ್ತೆ. ನಿಮ್ಗೆ ಚಿನ್ನ ಬೇಕಾದ್ರೆ 1000 ಕೋಟಿ ಟನ್ನು, 1000 ಕೋಟಿ ಡೈಮಂಡು ಅವು ಸಿಗುತ್ತೆ. ನಾನು ಕೊಡೋ ಕಾಣಿಕೆಂಡು ಏನಾಗುತ್ತೆ ರೀ ಅದರಲ್ಲಿ? ಟ್ರೂ. ಅವ್ರಿಗೆ ಏನಕ್ಕೆ ಬೇಕ್ರಿ ಅದು? ಕರೆಕ್ಟ್. ಅವರಿರೋ ಇದಕ್ಕೆ ಪೂರ್ತಿ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಮಾಡ್ಬೋದಲ್ಲ. ಹೌದು. ಸೊ ಇಟ್ ಈಸ್ ನಾಟ್ ಎ, ನಾನೇನೋ ಒಂದು ಫಿಲಾಸಫಿ ಹೇಳ್ತಿಲ್ಲ. ದಟ್ ಈಸ್ ವಾಟ್ ಐ ಫೀಲ್, ದಟ್ ಇನ್ಸ್ಟೆಡ್ ಆಫ್ ಗಿವಿಂಗ್ ಟು ಗಾಡ್, ನೋ ಐ ಗಿವ್ ಟು ಪೀಪಲ್. ಆ ದೇವ್ರಿಗೆ ಏನು ಬೇಕಾದ್ರೂ ಮಾಡ್ಬೋದಲ್ಲ. ಇವಾಗ 1000 ಟನ್ ಲಕ್ಷಾಂತರ ಟನ್ ಗೋಲ್ಡ್ ಬೇಕಾದ್ರೂ ಅವ್ರು ಮಾಡ್ಕೊಬೋದಲ್ಲ. ಕರೆಕ್ಟ್. ಇಲ್ವಾ? ಒಡವೆಗಳು ಮಾಡ್ಕೋಬೇಕು, ಏನು ಬೇಕಾದ್ರೂ ಮಾಡ್ಕೊಬೋದಲ್ಲ. ನಾನು ಕೊಡೋದ್ರಲ್ಲಿ ಏನಾಗುತ್ತೆ ಅಂತೇಳಿ. ಸೊ ನನ್ನ ಪರ್ಸನಲ್ ಫೀಲಿಂಗು. ಸೊ ಐ ಫೀಲ್ ದಟ್ ಐ ಶುಡ್ ಗಿವ್ ಟು ಪೀಪಲ್ ಅರೌಂಡ್ ಮೀ, ಆರ್ ಪೀಪಲ್ ಹೂಮ್ ಐ ಆಮ್ ಟಚಿಂಗ್ ಅಪಾನ್, ಆ್ಯಂಡ್ ಐ ಫೀಲ್ ದಟ್ ಐ ಆಮ್ ಡೂಯಿಂಗ್ ಇಟ್ ಟುವರ್ಡ್ಸ್ ದ ಗಾಡ್. ಅಲ್ಲ, ಎಲ್ಲ ದೇವರು ನೀನು ಬೇರೆಯವ್ರಿಗೆ ಮಾಡೋಂಥ ಕಾಸು ಕೊಟ್ಟು ನೀನು ಮತ್ತೆ ದೇವ್ರಿಗೆ ತಗೊಂಡೋಗಿ ಕೊಟ್ರೆ ದೇವ್ರು ಈ ಕೆರೆ ನೀರನ್ನು ಕೆರೆಗೆ ಚೆಲ್ಬೇಡಿ, ಕೆರೆ ಚೆಲ್ಬೇಡಿ, ಪಕ್ಕದಲ್ಲಿ ಹೋಗಿ ಒಂದು ಪ್ಲಾಂಟ್ಗೆ ಹಾಕಿ ಆ ಬೀಜಾರು ಬೆಳೆಯುತ್ತೆ. ನಾನು ಸರ್ ಕೆರೆ ನೀರನ್ನ ಸಮುದ್ರಕ್ಕೆ ಚೆಲ್ಬೇಡಿ. ಗುಡ್. ದೇವರ ಒಂದು ಸಮುದ್ರ, ಅಲ್ಲಿಗೆ ಹೋಗಿ ನೀವು ಕೆರೆ ನೀರು ಚೆಲ್ಬೇಕಂತ. ಸೊ ಇದು ನನ್ನ ಪರ್ಸನಲ್ ಲಾಜಿಕ್. ಐ ಡು ನಾಟ್ ವಾಂಟ್ ಎನಿ ಆರ್ಗ್ಯುಮೆಂಟ್ ಫ್ರಮ್ ಸಂಬಡಿ ಎಲ್ಸ್ ಸೇಯಿಂಗ್ ದಟ್ ವೈ ಡು ಸೇ ದಟ್. ಸೊ ಐ ಸಿ ಗಾಡ್ ಇನ್ ಪೀಪಲ್ ಅರೌಂಡ್ ಮೀ. ದಟ್ ಈಸ್ ವೆರಿ ಸಿಂಪಲ್. ದಟ್ ಸಂಬಡಿ ಇಫ್ ಐ ಕ್ಯಾನ್. ಇವಾಗ ಮೊನ್ನೆ ನಾನಿಲ್ಲಿ ಬ್ರಿಗೇಡ್ ರೋಡಲ್ಲಿ ಪ್ಯಾಂಜಿಯೋಗಿ ಹೋಗಿದ್ದೆ ಒಂದು. ಸೊ ಅಲ್ಲಿ ಯಾರೊಬ್ಬರು ಬಂದರು, ಈ ಸೆಟ್ ಪಕ್ಕದ ಟೇಬಲಲ್ಲಿ. ಈ ಸೆಟ್ ದಟ್ ಈಸ್ ಲಂಡನ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಕೆಲಸ ಮಾಡ್ತಾರೆ, ನಾನು ಬಿಗ್ ಫ್ಯಾನ್ ಅಂತ ಹೇಳ್ಕೊಂಬಂದರು. ಅವ್ರು ಬರ್ತಾರೆ ಅಂದಾಗ ನಾನು ವಿಶ್ ಮಾಡಿದೆ, ದಟ್ಸ್ ನಾರ್ಮಲ್. ಆಚೆ ಕಡೆ ಬರ್ತೀನಿ, 2 ಹುಡುಗರು ವೆಯ್ಟ್ ಮಾಡ್ತಿದ್ದಾರೆ 12:45 ರಾತ್ರಿ. ಓಕೆ ಸರ್, ನಾನು ನಿಮ್ಮ ಫ್ಯಾನ್, ಒಂದು ಫೋಟೋ ತೊಗೊಬಂದ. ಆವಾಗ ಸೆಕ್ಯೂರಿಟಿ ಹೇಳ್ತಾನೆ 9:45 ಕಾಯ್ತಿದ್ದಾನೆ ಇವರು ಅಂತ. ನನಗೆ ನಿಮ್ಗೆ ತಲೆಗೆಲೆ ಕಟ್ಟಿದ್ಯಾ? ಒಬ್ಬ ಎಲ್ಲೋ ಜೈನ್ ಕಾಲೇಜಲ್ಲಿ ಓದ್ತಾನಂತ, ಇನ್ನೊಬ್ಬ ಪೈಲಟ್ ಟ್ರೈನಿಂಗ್ ಮಾಡ್ತಾರಂತ. ಚೆನ್ನಾಗಿ ಓದ್ಕೊಂಡಿರೋರು 3 hours. ಇವ್ರು ಓಕೆ, ನಾನು ಕೆಳಗಡೆ ಬರ್ತೀನ, ಒಬ್ಬ ಹೂವು ಮಾರ್ತಿದ್ದಾನೆ, ಫ್ಲವರ್ ಗೊತ್ತಲ್ಲ, ರೋಡ್ ಸೈಡ್. ಅವನು ಎಷ್ಟು ಟ್ಯಾಲೆಂಟೆಡ್ ನೋಡಿ ಅವನು. ನಾನು ಐ ಲೈಕ್ ಟು ಹೆಲ್ಪ್ ದಮ್ ಇನ್ಸ್ಟೆಡ್ ಆಫ್ ಗಿವ್. ಸಿ ಫಾರ್ ಮೀ ದ ಲಾಜಿಕ್ ಇಸ್ ದಟ್ ದೇ ಡೂಯಿಂಗ್ ಎ ಬಿಸ್ನೆಸ್, ದೇ ಆರ್ ನಾಟ್ ಬೆಗ್ಗಿಂಗ್. ದೇ ಗಾಟ್ ಎ ಈಗೋ. ಇವಂದು ಈಗೋ ಎಷ್ಟಿದೆ ಅಂತ ಹೇಳ್ತೀನಿ ಕೇಳಿ. ಐ ಲೈಕ್ಡ್ ಇಟ್ ಆ್ಯಂಡ್ ಐ ಲವ್ಡ್ ಇಟ್. ಅವನ ಹತ್ರ ಒಂದು ಹೂವು ತೊಗೊಂಡೆ, ಬಂಚು. ಇನ್ನೊಬ್ಬರ ಪೆನ್ಸಿಲ್ ತೊಗೊಂಡೆ. ಪೆನ್ಸಿಲ್ ನಾನು ಅಲ್ಲಿ ಇರೋದು ಆಟೋ ಡ್ರೈವರ್ಸ್ಗೆಲ್ಲ ಪೆನ್ನು ತೊಗೊಂಡೆ. ಇವನು ಹೂವು ಸೇಲ್ ಮಾಡಿದ್ಮೇಲೆ ನನಗೆ ಹೇಳ್ತಾನೆ, ಸರ್ ನೀವು ನೆನೆ ಹೆಲಿಕಾಪ್ಟ್ರಲ್ಲಿ ಬಂದ್ರಲ್ಲ, ನಾನು ನಿಮ್ಮ ಇನ್ಸ್ಟಾಗ್ರಾಮ್ ಫಾಲೋವರು. So see his ego. Right. I love it. See, he'll come up in life. He did not tell me that I am your Instagram follower. ಹೂವು ತಗೊಳ್ಳಿ ಅಂತ. ಹೂವು ತಗೊಂಡ್ಮೇಲೆ ಅವನು ಹೇಳ್ತಾನೆ. ಕರೆಕ್ಟ್, ಅರ್ಥ ಆಯ್ತು. ಸೊ ದಿ ಟ್ಯಾಲೆಂಟ್ ಈಸ್ ಎವ್ರಿವೇರ್. ಐ ಆಮ್ ಶ್ಯೂರ್ that boy will come up. If he has got this. See, he has got this. See, he want to say that he's actually excited and happy in what he's doing. He doesn't want sympathy. Correct. But he wants to tell me that he's my Instagram follower. That is after doing the business. Correct. So his self-esteem nodi. Correct. That's good. Very right. So I have also come up in life with a self-esteem. ನಾನು ಯಾರಿಗೂ ತಲೆ ಬಗ್ಸಿಲ್ಲ, ಯಾರಿಗೂ ಅದೇನಂತ ಹೇಳೋದು, ನನಗೆ ಫೇವರ್ ಮಾಡಿಕೊಡಿ, ನನಗೆ ಸಪೋರ್ಟ್ ಮಾಡಿಕೊಡಿ, ಇಲ್ಲ ನನಗೆ ಡಿವೇಷನ್ ಮಾಡಿಕೊಡಿ ಅಂತ ಯಾವತ್ತೂ ಕೇಳಿಲ್ಲ. ಅಂದಾಗ ನಾನು ಆ ಹುಡುಗನ ನೋಡೋದಾಗ ಅಂದ್ಕೊಂಡೆ, ನೀನು ಬೀದಿನಲ್ಲಿ ಹೂವು ಮಾರಿದ್ರು ನೀನು ಎಷ್ಟು ಸೆಲ್ಫ್ ಎಸ್ಟೀಮಲ್ಲಿ ಮಾಡ್ತಿದ್ಯಾ. ಇವಾಗ ಅವನು ಫಸ್ಟೇ ನನಗೆ ಹೇಳಿದ್ರೆ, ನಾನು ನಿಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ ಅಂದರೆ ನಾನು ಹೂವು ತೊಗೊಂಡ್ರಲ್ಲಿ ಸಿ ಇಟ್ ಈಸ್ ಎ ಸಿಂಪತಿ ಆರ್ ಎಂಪತಿ ಈಸ್ ಆಸ್ಕಿಂಗ್ ಫಾರ್. ಇಟ್ ಇಸ್ ನಾಟ್ ವಾಂಟೆಡ್. ಸೊ ಯು ವಿಲ್ ಫೈಂಡ್ ಪರ್ಫಾರ್ಮರ್ಸ್ ಎವ್ರಿವೇರ್. And that's what will click and make them bigger. Right.
ಸರ್ ಅವಾಗ್ಲಿಂದ ಹ್ಯಾಪಿಯಾಗಿರ್ಬೇಕು ಅಂತ ಹೇಳಿದ್ರೆ ವಾಟ್ ಈಸ್ ಯುವರ್ ಹ್ಯಾಪಿನೆಸ್ ಮಂತ್ರ ಒಂದು ಹೇಳ್ಬಿಟ್ರೆ. ಹ್ಯಾಪಿನೆಸ್ ಮಂತ್ರ, ಗುಡ್ ಆ್ಯಂಡ್ ಬ್ಯಾಡ್, ಎಂಜಾಯ್ ಲೈಫ್. ಆಲ್ವೇಸ್ ಸಿ ದೇರ್ ಇಸ್ ನೋ ಟುಮಾರೋ. ಇವಾಗ ನಾನು ಆಸ್ತಿ ಮಾಡಿದ್ದೀನಿ, ಎಲ್ಲರೂ ಆಸ್ತಿ ಮಾಡಿದ್ದಾರೆ. ಕ್ಯಾನ್ ದಿ ಗ್ಯಾರಂಟಿ ದ ಟುಮಾರೋ ದಿಲ್ ಬಿ ದೇರ್? ಸೆಲೆಬ್ರೇಟ್ ಟುಡೇ. ಅಂದರೆ ಐ ಆಮ್ ನಾಟ್ ಸೇಯಿಂಗ್ ಗೋನ್ ಬೂಸು ಗೋನ್ ಡ್ರಿಂಕ್ ಅಂತೆಲ್ಲ ನಾನು ಹೇಳ್ತಾ ಇಲ್ಲ, ಗೋನ್ ಸ್ಮೋಕ್ ಅದೆಲ್ಲ ನಾನು ಡೋಂಟ್, ಅದೆಲ್ಲ ನಾನು ಹೇಳ್ತಾ ಇರೋದು. ವಾಟ್ ಎವರ್ ಯು ಫೀಲ್ ಗುಡ್ ಡೂ ಇಟ್, ವಿಚ್ ವಿಲ್ ನಾಟ್ ಅಫೆಕ್ಟ್ ಅದರ್ಸ್. ಓಕೆ. ಅದನ್ನು ನಿಮ್ಮ ಚೌಕಟ್ಟಲ್ಲಿ ಮಾಡಿ. ಸೊ ಐ ಸ್ಲೀಪ್ ಓನ್ಲಿ ಆಫ್ಟರ್ 12 o'clock ಎವ್ರಿ ಡೇ. ಯಾಕೆ ಗೊತ್ತಾ? ಬಿಕಾಸ್ ಐ ವಾಂಟ್ ಎಂಜಾಯ್ ಟುಡೇ ಆ್ಯಂಡ್ ಸಿ ಟುಮಾರೋ. I want to send off today. It's not that I'm sitting and partying. I want to enjoy today. Today, this 21st alwa ivattu. 22nd of November will never come back to in your life, 2025. Correct. So enjoy that day and be happy and spread happiness.